ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಸಾಡಿಯಿಂದ 2 ವರ್ಷದ ಮಗುಗೆ ಸಾರಿನ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನ ಫುಲ್ ಸಾಡಿ ತೊಗೊಂಡಿದ್ದೀನಿ. ಈ ಥರ ಇದೆ ಸೀರೆ. ಇದು ಬ್ಲೌಸ್ ಅಂತಲ್ಲ, ಇದು ಸೀರೆಯಲ್ಲಿ ಪಲ್ಲು ಬರುತ್ತಲ್ಲ, ಪಲ್ಲುದು ಇದು ಪಲ್ಲು ಶರಗು ಅಂತಾರಲ್ಲ ಅದು. ಇದನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಕಟ್ಟು ಹಾಗೆ ಸ್ಟಿಚ್ ಮಾಡೋದು, ಯಾವ ರೀತಿ ಮಾಡೋದನ್ನು ತಿಳಿಸ್ತೀನಂತೆ, ಬನ್ನಿ ನೋಡಿ. ಸೀರೆನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಲೆಂತ್ ಬಂದ್ಬಿಟ್ಟು 23 ಇಂಚಿದೆ, 23.5 ಇಂಚು. ಅದೇ ರೀತಿ ಇದು ವಿಡ್ತ್ ಬಂದ್ಬಿಟ್ಟು ಟೋಟಲ್ಲು 125 ಇಂಚಿದೆ. ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಇದು ಸೀರೆ ಪಲ್ಲು ಇರುತ್ತಲ್ಲ, ಸೀರೆ ಪಲ್ಲುವಿಂದ ನಾನು ಕಟ್ ಮಾಡಿ. ಸೀರೆ ಪಲ್ಲು ಬಂದ್ಬಿಟ್ಟು ಸೀರೆ ಪಲ್ಲು 22 ಇಂಚು, ಟೋಟಲ್ಲು ವಿಡ್ತು 125 ಇಂಚಿದೆ. ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ. ಫುಲ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಬಾರ್ಡ್ರ್ ಬರಬೇಕು, ಆ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಸೆಂಟ್ರಲ್ಲಿ ಬರುತ್ತೆ ಇಲ್ಲಿ ಕಟಿಂಗು, ಸೀರೆ ಸೆಂಟ್ರಲ್ಲಿ. ಮೊದಲಿಗೆ ನಾನು ಲೈನಿಂಗ್ ಕಟ್ ಮಾಡ್ಕೋತೀನಿ. ಲೈನಿಂಗು ನಮಗೆ ಕಸ್ಟಮರ್ ಕೊಟ್ಟಿರೋದಲ್ವಾ, ಲೈನಿಂಗ್ ಕೂಡ ಅವರೇ ಕೊಟ್ಟಿರೋದು. ಹೀಗಾಗಿ ನಾನು ಲೈನಿಂಗ್ ಈ ಕಲರ್ ತೊಗೊಂಡಿದ್ದೀನಿ. ಫಸ್ಟು ಲಂಗನೇ ಕಟ್ ಮಾಡೋಣಂತೆ. ಲೈನಿಂಗು 1 ಮೀಟ್ರ್ ತೊಗೊಂಡಿದ್ದೀನಿ ನೋಡಿ. 1 ಮೀಟ್ರ್ ಬಟ್ಟೆ ತೊಗೊಂಡಿರ್ತೀವಲ್ಲ, ಇದನ್ನ ನಾವು ಡಬಲ್ ಫೋಲ್ಡ್ ಮಾಡೋಣಂತೆ. ಈ ಥರ ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಬೇಕು. ಈ ರೀತಿ ನೀಟಾಗಿ ಹಾಸ್ಕೋಬೇಕು. ಮೊದಲಿಗೆ 8 ಇಂಚು ಇಲ್ಲಿಂದ ಓಪನ್ ಇದೆಯಲ್ಲ, ಇಲ್ಲಿಂದ 8 ಇಂಚು ಮಾರ್ಕ್ ಮಾಡ್ಕೋಬೇಕು ನೋಡಿ. 8 ಇಂಚ್ ಮಾರ್ಕ್ ಇದೆಷ್ಟು ಉಳಿಯುತ್ತೆ ನೋಡಬೇಕು. 11.5 ಇಂಚ್ ಉಳಿದಿದೆ. ನೆಕ್ಸ್ಟು ಹೊಳಿಸ್ಕೋಬೇಕು. ಇದನ್ನ ಹೊಳಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಲೆಂತ್ ನೋಡ್ಕೋಬೇಕು, ಎಷ್ಟಿದೆ ಲೆಂತು. ಸೀರೆ ಲೆಂತು 23.5 ಇಂಚ್ ತೊಗೊಂಡಿರ್ತೀವಿ. ಲೈನಿಂಗಲ್ಲಿ 1 ಇಂಚು ಕಡಿಮೆ ತೊಗೋಬೇಕಾಗತ್ತೆ ನೋಡಿ. 23.5 ಅಂದರೆ 22.5 ಇಂಚು ತೊಗೋಬೇಕು ನೋಡಿ. ಇದು 22.5 ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ ಲಾಸ್ಟ್ ಎಂಡಲ್ಲಿ ಇಲ್ಲಿ ಕೂಡ 23.5 ಇಂಚು ಮಾರ್ಕ್ ಮಾಡ್ಕೋಬೇಕು. ಲಾಸ್ಟ್ ಎಂಡಲ್ಲಿ 22.5 ಇಂಚು ಮಾರ್ಕ್ ಮಾಡ್ಕೋಬೇಕು ನೋಡಿ. 22.5 ಇದು ಬರುತ್ತೆ. ಇಲ್ಲಿ ಡೌನಲ್ಲಿ 11.5 ಇಂಚಿದೆ, ಇಲ್ಲಿ 8 ಇಂಚಿದೆ. ನಾವು ಇಲ್ಲಿ ಮೇಲ್ಗಡೆ ಬಂದರೆ ಫಸ್ಟ್ ಬಂದ್ಬಿಟ್ಟು 8.5 ಇಂಚು ತಗೋಬೇಕು. 8 ಇಂಚು ತಗೋಬೇಕು. ಉಳಿದಿರೋದು ಎಷ್ಟಿದೆ ನೋಡಬೇಕು ನೋಡಿ. 11.5 ಇದೆ. ಇದನ್ನ ಮಾರ್ಕ್ ಮಾಡೋಣಂತೆ. ಎಂಟು ಇಂಚು ಇಲ್ಲಿ ಮಾರ್ಕ್ ಆಗಿದೆ ಅಲ್ವಾ, ಈ ಮಾರ್ಕಿಂದ ಇಲ್ಲಿ 11 ಇಂಚ್ ಇದೆಯಲ್ಲ, 11.5 ಇಂಚಿಂದ ಇಲ್ಲಿ 8 ಇಂಚ್ ಇದೆಯಲ್ಲ ಮಾರ್ಕು, ಇದನ್ನ ಜಾಯಿನ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡ್ಕೊಳಂತೆ. ಇದನ್ನ ಕಟ್ ಮಾಡೋದಂತೆ. ನೋಡಿ, ಲಂಗಾಕು ರೆಡಿ ಆಯಿತು. ಇನ್ನು ಬ್ಲೌಸ್ ರೆಡಿ ಮಾಡೋಣಂತೆ.
ಬ್ಲೌಸ್ ರೆಡಿ ಮಾಡಿದ್ದೀನಿ. ಸರಿ, ಓಕೆ. ನೋಡಿ, ಬ್ಲೌಸ ಕಟ್ ಮಾಡ್ಕೊಳಂತೆ. ಇದನ್ನು ಬಟ್ಟೆಯನ್ನು 4 ಫೋಲ್ಡ್ ಆಗಿ ಮಾಡ್ಕೋಬೇಕು. 4 ಫೋಲ್ಡ್ ಇದೆ. 1 2 ಇದು 3 4 ಫೋಲ್ಡ್ ಇದೆ ನೋಡಿ. 1 2 3 4. ಈ ಥರ ಇಡೋಣಂತೆ. ಒಂದು ಓಪನ್ ಇರುತ್ತಲ್ಲ, ಇದು ಓಪನ್ ಇರೋದು ಸೈಡಲ್ಲಿ ಈ ಕಡೆ ಇಟ್ಕೊಂಡಿದ್ದೀನಿ. ಉದ್ದಕ್ಕೆ 11.5 ಇಂಚ್ ತಗೋಬೇಕು. ಅಗಲಕ್ಕೆ 8.5 ಇಂಚು. ನೆಕ್ಕು 1.5 ಇಂಚು ತಗೋಬೇಕಾಗತ್ತೆ. ಫ್ರಂಟ್ ಬಂದ್ಬಿಟ್ಟು 4 ಇಂಚು. ಭುಜ 3 ಇಂಚು. ನೆಕ್ ಡಿಸೈನು ಇದು ಓಪನ್ ಇದೆ ಅಲ್ಲ, ಇದು ಓಪನ್ದು ನಾನು ಫ್ರಂಟಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಓಪನ್ ಇಲ್ಲ, ಇದು ಬ್ಯಾಕಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಓಪನ್ ಇದೆಯಲ್ಲ, ಅದನ್ನು ನಾನು ವಿ ಶೇಪ್ ಆಗಿ ಕಟ್ ಮಾಡ್ಕೊತೀನಿ. ನೋಡಿ, ರೌಂಡ್ ಆದ್ರೂ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಆ ಡಿಸೈನ್ ಮಾಡ್ಕೊಳ್ಳಿ. ನಾನು ವಿ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಉದ್ದಕ್ಕೆ 11.5 ಇಂಚ್ ತಗೊಂಡಿದ್ದೀನಲ್ಲ, ಇಲ್ಲಿ ಅಗಲಕ್ಕೆ 8 ಇಂಚು. ಇದು ನೋಡಿಕೊಂಡು ಕರೆಕ್ಟಾಗಿ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂತೆ. ಎಂಟು ಇಂಚು ಇದನ್ನ ಜಾಯಿನ್ ಮಾಡ್ಕೊಂಡ್ಬಿಡ್ತೀನಿ. ಕಟ್ ಮಾಡ್ಕೊಂಡ್ಬಿಡೋಣಂತೆ. ಇದನ್ನ ಅಳತೆಗೆ ನಾನು ಕೆಳಗಡೆ 3 ಇಂಚ್ ತಗೋತಾ ಇದ್ದೀನಿ ಉದ್ದಕ್ಕೆ. ಇಲ್ಲಿ 3.5 ಇಂಚ್ ಇರುತ್ತಲ್ಲ, ಇಲ್ಲಿ ಜಾಯಿನ್ ಮಾಡ್ಕೊತೀನಿ. ಅರ್ಧ ಇಂಚು ಅಂದರೆ 1 ಇಂಚು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಕಟ್ ಮಾಡ್ತೀನಿ ಅಂತೆ. ಓಕೆ, ಇದು ಫ್ರಂಟ್ದು ಸಪ್ರೇಟ್ ಆಗಿ ಇಟ್ಕೊತೀನಿ. ವಿ ಶೇಪ್ ಇದೆ ಅಲ್ವಾ, ಅದು ನೆಕ್ದು ಇನ್ನು ಕಟ್ ಮಾಡ್ಕೊತೀನಿ. ಫ್ರಂಟ್ದು ಮುಗೀತು, ಇನ್ನು ಬ್ಯಾಕ್ ಸೈಡ್ ಬರೋಣಂತೆ. ಇದು ಬ್ಯಾಕ್ ಬಂದ್ಬಿಟ್ಟು ನಾವು ರೌಂಡ್ ಇಡ್ತಾ ಇದ್ದೀನಿ. ನೆಕ್ಕು 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೆ ಇಲ್ಲ, 3.5 ಇಂಚು ಉದ್ದಕ್ಕೆ. ಇದನ್ನ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಂತೆ. ನೋಡು, ಬ್ಯಾಕು ರೆಡಿ ಆಯಿತು.
ಈ ಅಳತೆಯಿಂದ ಈ ಬ್ಲೌಸ್ನ ಕಟ್ ಮಾಡ್ಕೊಂಡಂತೆ. ಸ್ನೇಹಿತರೆ, ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಬರುತ್ತೆ. ಫ್ರಂಟು ಕಟ್ಟಿಂಗ್ ಇರುತ್ತೆ, ಇವೆಲ್ಲ ಹುಕ್ಸದಲ್ಲಿ ಹಾಕಬೇಕಲ್ಲ, ಹೀಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ. ನೆಕ್ಸ್ಟು ಬ್ಯಾಕ್ ರೆಡಿ ಆಗಿದೆ ನೋಡಿ, ಈ ಥರ ಬರುತ್ತೆ ಬ್ಯಾಕ್. ಇದು ರೌಂಡಾಗಿ ಕಟ್ ಮಾಡ್ಕೊಂಡಿದ್ನೆಲ್ಲ ಇಲ್ಲಿ ಸ್ಟಿಚ್ ಮಾಡಬೇಕು, ಹೊಲಿಗೆನ ಹಾಕೋಬೇಕು. ಅದೇ ರೀತಿ ಫ್ರಂಟ್ ಇರುತ್ತಲ್ಲ, ಇದನ್ನು ಕೂಡ ನಾವು ಒಂದು ಲೈನಿಂಗನ್ನು ಈ ಕಡೆ ಇಟ್ಕೋಬೇಕು, ಇನ್ನೊಂದು ಲೈನಿಂಗು ಈ ಕಡೆ ಇಟ್ಕೋಬೇಕು. ಇದನ್ನು ಕೂಡ ಇಲ್ಲಿ ಹಾಗೆ ಇಲ್ಲಿ ನಾವು ಹೊಲಿಗೆ ಹಾಕೋಬೇಕಾಗತ್ತೆ. ನೋಡಿ, ಸ್ಟಿಚ್ ಹಾಕಿದ್ದೀನಿ. ಇದನ್ನ ನೋಡಿ, ಈ ಥರ ಇದು ಫ್ರಂಟ್ ಆಯಿತು, ಇದು ಬ್ಯಾಕ್. ಇದನ್ನ ಫ್ರಂಟು ಆಮೇಲೆ ಬ್ಯಾಕು ಜೋಡಿಸ್ಬೇಕಾಗತ್ತೆ ಈ ರೀತಿ ನೋಡಿ. ಇವೆರಡೂ ಇಲ್ಲಿ ಜಾಯಿಂಟ್ ಮಾಡಬೇಕು, ಸ್ಟಿಚ್ ಹಾಕೋಬೇಕು. ಇದನ್ನು ಅದೇ ರೀತಿ ಇದನ್ನು ಇದೆಲ್ಲ ಸ್ಟಿಚ್ ಮಾಡಿದ್ದೀನಿ, ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇದನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ, ರೆಡಿ ಆಯಿತು. ಇದು ಹುಕ್ಸ್ ಪಟ್ಟಿಗೆ ನಾನು ಇದನ್ನ 2 ಬಟ್ಟೆನ ತೊಗೊಂಡಿದ್ದೀನಿ. ಫ್ರಂಟಲ್ಲಿ ಹಾಕೋಬೇಕು. ಇದಕ್ಕೆ ನಾನು ಈ ಬಟ್ಟೆನ ಜಾಯಿಂಟ್ ಮಾಡ್ಕೊತೀನಿ. ಸ್ಲೀವ್ಸ್ ಮಾಡೋಕ್ಕೆ 2 ಬಟ್ಟೆ ತೊಗೊಂಡಿದ್ದೀನಿ. ಒಂದು 11 ಇಂಚಿದೆ, ಇದು ಕೂಡ 11 ಇಂಚು, ಇದು ಕೂಡ 11 ಇಂಚಿದೆ. ಇವೆರಡನ್ನ ಒಂದ್ರ ಮೇಲೆ ಒಂದು ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಇದೆಲ್ಲ ಈ ರೀತಿ ಇಟ್ಕೋಬೇಕಾಗತ್ತೆ. ಹಿಂಗೆ ನೋಡಿ, ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ, ಇದು 4.25 ಇಂಚು ಮೇಲ್ಗಡೆದು, 4.25 ಇಂಚು ತಗೋಬೇಕು. 4.25 ಇಂಚು ಮೇಲ್ಗಡೆದು, ಕೆಳಗಡೆದು 3 ಇಂಚು ಮೈನಸ್ ಮಾಡಬೇಕು. 4.25 ಇಂಚಲ್ಲಿ 3 ಇಂಚು ಮೈನಸ್ ಮಾಡಿದ್ರೆ 1.5 ಇಂಚು ಉಳಿಯುತ್ತೆ ನೋಡಿ. 1.5 ಇಂಚು ಇದನ್ನ 1.5 ಇಂಚಿಂದ ಮೇಲ್ಗಡೆ 1.5 ಇಂಚು ತಗೋಬೇಕಾಗತ್ತೆ. ನಂತರ ಇಲ್ಲಿ ಮೇಲ್ಗಡೆ 4.25 ಇಂಚು ಇರುತ್ತಲ್ಲ, ಇದನ್ನ ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆ 2 ಇಂಚು ತಗೊಂಡು ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಇಂಚಿದೆ ನೋಡೋಕ್ಕೆ 3.5 ಇಂಚು. 3.5 ಇಂಚು ಮಧ್ಯ ನೋಡಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು ಟೇಪನ್ನು ಫೋಲ್ಡ್ ಮಾಡಿಬಿಟ್ಟು ನೋಡಬೇಕು ಎಷ್ಟು ಬರುತ್ತೆ ಅಂದ್ಬಿಟ್ಟು. 1.5 ಇಂಚ್ ಮೇಲೆ 2 ಪಾಯಿಂಟ್ ಬರುತ್ತೆ ಇಲ್ಲಿ. ಇಷ್ಟು 1.25 ಇಂಚು ಬರುತ್ತೆ. ಟಿಕ್ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನ ಶೇಪು ಸ್ವಲ್ಪ ಈ ಥರ, ಇನ್ನೊಂದು ಸ್ವಲ್ಪ ಈ ಥರ ಶೇಪ್ ಹಾಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಈ ಥರ ಶೇಪ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಬೇಕು. ಥರ ಓಪನ್ ಮಾಡಬೇಕು. ಎರಡನ್ನೂ ಹಿಂಗೆ ಓಪನ್ ಮಾಡಬೇಕು ನೋಡಿ, ಈ ಥರ. ನಂತರ ಏನು ಮಾಡಬೇಕು ಅಂದರೆ, ಇದು ಶೇಪ್ ಇರುತ್ತಲ್ಲ, ಇದನ್ನು ಕೂಡ ನಾವು ಕಟ್ ಮಾಡಬೇಕಾಗತ್ತೆ. ಅದೇ ರೀತಿ ಲೈನಿಂಗ್ಗೆ ನಾವು ಕಟ್ ಮಾಡಬೇಕು.
ನೋಡಿ ಇದು ಹಿಂಗೆ ಬರುತ್ತೆ, ಇದು ಈ ರೀತಿ ಬರುತ್ತೆ. ಈ ಥರನೇ ಇದೇ ಸೈಜಲ್ಲಿ ಲೈನಿಂಗ್ ಕೂಡ ನಾವು ಕಟ್ ಮಾಡಬೇಕು. ಲೈನಿಂಗ್ ಕಟ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗು ಇದನ್ನು ಕೂಡಿಸ್ಬಿಟ್ಟು, ಇದು ಓಪನ್ ಇದೆಯಲ್ಲ ಒಳಗೆ ಸ್ವಲ್ಪ ಒಳಗಡೆ ತೊಗೊಂಡಿರ್ತಿಲ್ಲ, ಅದು ಮುಂದ್ಗಡೆ ಸ್ಲೀವ್ಸ್ ಬರಬೇಕು. ಈ ಕಡೆ ಓಪನ್ ಇರುತ್ತಲ್ಲ ಇದನ್ನ ಈ ಕಡೆ ಹಾಕ್ತಾ ಇದ್ದೀವಿ, ಮುಂದ್ಗಡೆ ಬರಬೇಕು. ಇದೆರಡನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಓಕೆ, ನೋಡಿ ಬ್ಲೌಸ್ ರೆಡಿ ಆಗಿದೆ. ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಅದೇ ರೀತಿ ಕೆಳಗಡೆ ಇರುತ್ತಲ್ಲ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಹೊಲಿದ್ದೀನಿ. ನಂತರ ಅದು ಬಾಡಿ ಅಳತೆಗೆ ಆಲ್ಟ್ರೇಷನ್ ಮಾಡಿದ್ದೀನಿ. ನೋಡಿ ಈ ರೀತಿ ಈ ಕಡೆ ಎರಡು ಸೇಮ್ ಸೈಜು ಆಲ್ಟ್ರೇಷನ್ ಮಾಡಿದ್ದೀನಿ. ಫೈನಲ್ ಆಗಿ ಬ್ಲೌಸು ಈ ರೀತಿ ಕಾಣಿಸುತ್ತೆ. ಫ್ರಂಟು ಬ್ಯಾಕ್. ಇವಾಗೆ ಬ್ಲೌಸ್ ರೆಡಿ ಆಯಿತು. ಇನ್ನು ಲಂಗಾನ ರೆಡಿ ಮಾಡೋಣಂತೆ. ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೆಲ್ಲ ಕೆಳಗಡೆ ಬಂದ್ಬಿಟ್ಟು 11.5 ಇಂಚ್ ಇದೆ, ಮೇಲ್ಗಡೆ ಬಂದ್ಬಿಟ್ಟು 8 ಇಂಚು. ನೋಡಿ ಈ ರೀತಿ ಮಾಡ್ಕೊಂಡಿದೆ. ಮೇಲ್ಗಡೆ 8 ಇಂಚ್ ಇರೋದು ಮೇಲ್ಗಡೆ ಅಟ್ಯಾಚ್ ಮಾಡಬೇಕು, 11.5 ಇಂಚ್ ಇರೋದು ಕೆಳಗಡೆ ಅಟ್ಯಾಚ್ ಮಾಡಬೇಕು. ಇವಾಗ ತೋರಿಸ್ತೇನಂತೆ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಫುಲ್ ಎಲ್ಲ ಅಟ್ಯಾಚ್ ಮಾಡಬೇಕು. ನಂತರ ಇದು ದೊಡ್ಡದಾಗಿ ಬಂದಿದೆ, ಇದನ್ನ ಅಟ್ಯಾಚ್ ಮಾಡಬೇಕು. ಇವಾಗೆ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಂತೆ. ನೋಡಿ ಅಟ್ಯಾಚ್ ಮಾಡಿದ್ದೀನಿ ಇದನ್ನ. ನೋಡಿ ಹನ್ನೊಂದೂವರೆ ಇಂಚ್ ಕಟ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಕೆಳಗಡೆ ಬರುತ್ತೆ. 8 ಇಂಚ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಮೇಲ್ಗಡೆ ಬರುತ್ತೆ. ಈ ದಂಡಿಯಿಂದ ಈ ದಂಡವರೆಗೆ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ಫುಲ್ ಲಂಗ ಥರ ಬರಬೇಕಿದು. ನೋಡಿ ಈ ಥರ ಒಳಗಡೆ ಲಂಗ ರೆಡಿ ಆಯಿತು. ಇನ್ನು ಮೇಲ್ಗಡೆ ಇದನ್ನ ಏನು ಮಾಡಬೇಕು ಅಂದರೆ, ಓಪನ್ ಇದೆಯಲ್ಲ ಇದು ಓಪನ್ ಇರೋದು ಕೂಡ ನಾವು ಹೊಲಿಬೇಕಾಗತ್ತೆ. ಇದನ್ನು ಹೊಲಿಬಿಡ್ತೀನಿ ಅಂತ. ಇಲ್ಲಿ ಕಟ್ ಮಾಡಿರ್ತೀವಲ್ಲ ಇದನ್ನೆಲ್ಲ ಫುಲ್ಲು ಹೊಲಿಬೇಕಾಗತ್ತೆ. ನಾವು ಫುಲ್ ಹೊಲಿಬೇಕು ಹಂಗಿಲ್ಲ, ಒಂದು ಹಾಫು 56 ಇಂಚ್ವರೆಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ರೀತಿ ಫುಲ್ಲು. ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಸೆರಗಲ್ಲಿ ಬರುತ್ತಲ್ಲ ಅದನ್ನು ಒಳಗಡೆ ಲಂಗ ಹೊಲಿದಿದ್ದೀನಲ್ಲ ಇನ್ನು ಫುಲ್ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಫುಲ್ ರೌಂಡ್ ಎಲ್ಲ ಹೊಲಿಗೆ ಹಾಕಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ 1 ಇಂಚ್ವರೆಗೆ ನಾನು ಓಪನ್ ಇಟ್ಕೊಂಡಿರೋದು. ನಂತರ ಓಪನ್ ಇಟ್ಕೊಂಡಿರುತ್ತಲ್ಲ, ಓಪನ್ ಇಟ್ಕೊಂಡಿರೋ ಮಧ್ಯದಲ್ಲಿ ಅಂದರೆ ಇದು ಫೋಲ್ಡ್ ಮಾಡಿದರೆ ಇದು 8 ಇಂಚ್ ಅಂತೇಳಿ ತೊಗೊಂಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಇಲ್ಲಿಂದ ನಂತರ ಇಲ್ಲಿವರೆಗೆ ನೋಡಿ ಸ್ಟ್ರೈಟ್ ಆಗಿ ತೊಗೊಂಡಿದ್ದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇಲ್ಲಿಂದ ಸ್ಟ್ರೈಟಾಗಿ ಹೀಗೆ ಹೊಲಿಗೆ ಹಾಕೋಬೇಕು. ಇಲ್ಲಿಂದ ಇಲ್ಲಿವರೆಗೆ ಹೊಲಿಗೆ ಹಾಕೋಬೇಕು. ಇದನ್ನು ಇಲ್ಲಿ ಗುಂಡ್ಪಿನ ಹಾಕೋತಾ ಇದನ್ನೆಲ್ಲ ಫುಲ್ಲು ಇದನ್ನೆಲ್ಲ ಹೊಲಿಗೆ ಹಾಕ್ಕೊತ ಹೋಗಬೇಕಾಗತ್ತೆ.
ಇಲ್ಲಿ ಓಪನ್ ಇದೆಯಲ್ಲ ಇಲ್ಲಿವರೆಗೆ ಅಟ್ಯಾಚ್ ಮಾಡಬೇಕು. ನೋಡಿ ಇಲ್ಲಿ ಓಪನ್ ಇದೆ. ಆಮೇಲೆ ಈ ಸೀರೆನ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಇದನ್ನ ನಾನು ಹೊಲ್ಬಿಟ್ಟು ನಿಮಗೆ ತೋರಿಸ್ತೀನಂತೆ. ನೋಡಿ ಇದನ್ನ ಸ್ಟಿಚ್ ಮಾಡಿದ್ದೀನಿ. ಇದನ್ನ ಈ ರೀತಿ ಓಪನ್ ಇದೆಯಲ್ಲ ನೋಡಿ, ಓಪನ್ ಇರೋ ಕಡೆ ಎಷ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ. ಇಲ್ಲಿಂದನೇ ಇದನ್ನ ಫುಲ್ ಒಂದು ಲೈನ್ ಹಾಕಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇದನ್ನ ನೋಡಿ ಈ ಥರ ನೀರಿಗೆ ಹಾಕಬಹುದು. ಒಂದು, ಎರಡು, ಮೂರು, ನಾಲ್ಕು, 5 5ರಿಂದ 6 ನೀರಿಗೆ ಕೂತ್ಕೊಳ್ಳುತ್ತೆ. ಈ ಥರ ನೀರಿಗೆನ ಜೋಡಿಸ್ಬಿಟ್ಟು ಫುಲ್ಲು ಇಲ್ಲಿಂದ ಇಲ್ಲಿವರೆಗೆ ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ಅಟ್ಯಾಚ್ ಮಾಡಬೇಕು. ತೋರಿಸ್ತೀನಿ ನಿಮಗೆ. ಈ ಥರ ನೀರಿಗೆ ಬರುತ್ತೆ, 4 ನೀರಿಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಸ್ಟಿಚ್ ಹಾಕಬೇಕಾಗತ್ತೆ. ಇದೆಲ್ಲ ಫುಲ್ಲು ಇಲ್ಲಿವರೆಗೆ. ನೋಡಿ ಮೇಲ್ಗಡೆ ಬೆಲ್ಟ್ ಹಾಕಿದ್ದೀನಿ. ಇದನ್ನ 4 ಇಂಚ್ ತೊಗೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇದರ ಉದ್ದ ಬಂದುಬಿಟ್ಟು 30 ಇಂಚ್ ತೊಗೊಂಡಿದ್ದೀನಿ. ಇದನ್ನ ಇಲ್ಲಿ ಅಂದ್ಬಿಟ್ಟು ಲಾಡಿಗೆ ಓಪನ್ ಮಾಡಿದ್ದೀನಿ. ಇಲ್ಲಿ ಹುಕ್ಸ್ ಆದರೂ ಹಚ್ಕೊಳ್ಳಿ, ಇಲ್ಲಾಂದರೆ ಲಾಡಿ ಆದ್ರಿಗೆ ಹುಕ್ಸ್ ಆದರೂ ಹಚ್ಕೊಳ್ಳಿ, ಇಲ್ಲಾಂದರೆ ಲಾಡಿ ಹಾಕೋಕ್ಕೆ ಓಪನ್ ಆದರೂ ಬಿಡಿ. ನೋಡಿ ಈ ಥರ ನೀರಿಗೆ ಎಲ್ಲ ಬಂದಿದೆ ನೋಡಿ, ಈ ಥರ ಆಗಿದೆ. ಇದು ಪಲ್ಲು. ಸೇಮ್ ನೋಡೋಕ್ಕೆ ಸಾಡಿ ಥರ ಕಾಣಿಸುತ್ತೆ. ನೋಡಿ ಬ್ಲೌಸು, ಪಲ್ಲು.